ನಮಸ್ಕಾರ ಫ್ರೆಂಡ್ಸ್, ರಕ್ಷು ಸಿರಿಮನೆ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರುರಾಯರ ಬೆಳ್ಳಿ ಮತ್ತು ಚಿನ್ನದ ರಥೋತ್ಸವನ ನೋಡೋವಂಥ ಭಾಗ್ಯ ಇವತ್ತು ನಮ್ಮದಾಗಿದೆ. ಇದ್ರ ಜೊತೆಗೆ ಮಂತ್ರಾಲಯದ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಮಂತ್ರಾಲಯಕ್ಕೆ ಹೇಗೆ ಹೋಗೋದು ಅಂತ ನೋಡೋಣ. ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಂದಲೂ ಬಸ್ ವ್ಯವಸ್ಥೆ ಇದೆ. ಕೆಲವೊಂದು ಜಿಲ್ಲೆಗಳಿಂದ ಮಾತ್ರ ಬಸ್ ವ್ಯವಸ್ಥೆ ಇಲ್ಲ. ಬಸ್ ವ್ಯವಸ್ಥೆ ಇಲ್ಲ ಅಂದವರು ಟ್ರೈನ್ಗಳಲ್ಲಿ ಹೋಗ್ಬೋದು. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಟ್ರೈನ್ಗಳು ಮಂತ್ರಾಲಯಕ್ಕೆ ಅವೈಲೇಬಲ್ ಇದೆ. ಸೊ ನೀವು ಟ್ರೈನ್ಗಳಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು. ಸೋಲಾಪುರ ಎಕ್ಸ್ಪ್ರೆಸ್ ಇದು ಯಶವಂತಪುರ ಜಂಕ್ಷನ್ನಿಂದ ಹೊರಡುತ್ತೆ. ಇದು ಮೊದಲನೇದಾಗಿ ಹಾಸನ ಜಂಕ್ಷನಿಂದ ಹೊರಡುತ್ತೆ. ಇಲ್ಲಿಂದ 4:10ಗೆ ಹೊರಟ್ರೆ ಯಶವಂತಪುರ ಜಂಕ್ಷನ್ಗೆ ಆಲ್ಮೋಸ್ಟ್ 8 PM ಬಂದು ಸೇರುತ್ತೆ. ನಾವು ಇಲ್ಲಿಂದ ಕೂಡ ಮಂತ್ರಾಲಯಕ್ಕೆ ಟ್ರೈನ್ನ ಬುಕ್ ಮಾಡಿಕೊಂಡು ಹೋಗ್ಬೋದು. ಈ ಟ್ರೈನು ವಾರದ ಎಲ್ಲ ದಿನ ಕೂಡ ಇರುತ್ತೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಈ ಟ್ರೈನು ಮೆಜೆಸ್ಟಿಕ್ಕಿಂದ ಹೊರಡುತ್ತೆ. ವಾರದಲ್ಲಿ ಗುರುವಾರ ಬಿಟ್ಟು ಮಿಕ್ಕಿದ ಎಲ್ಲ ದಿನಗಳು ಕೂಡ ಈ ಟ್ರೈನ್ ಅವೈಲೇಬಲ್ ಇದೆ. ಇದು ಮಧ್ಯಾಹ್ನ 2:40ಕ್ಕೆ ಮೆಜೆಸ್ಟಿಕ್ಕಿಂದ ಹೊರಡುತ್ತೆ. ಪ್ರೈಸ್ ವಿಚಾರಕ್ಕೆ ಬರೋದಾದರೆ ನಾರ್ಮಲ್ ಸೀಟ್ಸ್ ಎಲ್ಲ ಸ್ಟಾರ್ಟಿಂಗ್ ಬಂದು 265 ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ಲೀಪರ್ ಕೋಚು, AC ಸ್ಲೀಪರ್ ಕೋಚು ಈ ಥರ ಎಲ್ಲ ಇರುತ್ತೆ. ಇದೆಲ್ಲ ಬಂದು ನಿಮಗೆ 1500 1600ವರೆಗೂ ಇರುತ್ತೆ. ಈ ಪ್ರೈಸ್ ಬಂದು ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡೋರಿಗೆ, ಬೇರೆ ಬೇರೆ ಜಿಲ್ಲೆಗಳಿಂದ ಟ್ರಾವೆಲ್ ಮಾಡೋರಿಗೆ ಪ್ರೈಸ್ ಬಂದು ಬೇರೆ ಇರುತ್ತೆ. ಇದಲ್ಲದೆ ನಾವು ಬಸ್ಗಳಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು. ಕೆಲವೊಂದು ಜಿಲ್ಲೆಗಳಿಂದ ಬಸ್ ವ್ಯವಸ್ಥೆನೂ ಇದೆ. ಹಾಗೆ ಬೆಂಗಳೂರಿಂದ ಕೂಡ ಬಸ್ ವ್ಯವಸ್ಥೆ ಇದೆ. ಬೆಂಗಳೂರು ಮೆಜೆಸ್ಟಿಕ್ಕಿಂದ APSRTC ಬಸ್ ಸ್ಟ್ಯಾಂಡಿಂದ ಬಸ್ಗಳು ಅವೈಲೇಬಲ್ ಇದೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ಟೆಂಪಲ್ಗೆ 16 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಇಲ್ಲಿಂದ ನಾವು ಆಟೋದಲ್ಲಿ ಬರಬೇಕು. ಆಟೋದಲ್ಲಿ ಪರ್ ಹೆಡ್ಗೆ 50 ರೂಪೀಸ್ ತೊಗೊಳ್ತಾರೆ. ಹಾಗೆ ಬನ್ನಿ ದೇವಸ್ಥಾನದ ರೂಮು ಮತ್ತು ಊಟದ ವ್ಯವಸ್ಥೆ ಬಗ್ಗೆ ನೋಡೋಣ. ರೂಮನ್ನು ನಾವು ಆನ್ಲೈನಲ್ಲೇ ಬುಕ್ ಮಾಡ್ಬೋದು. ನಾವು ಆನ್ಲೈನು ವೆಬ್ಸೈಟ್ಗೆ ಹೋಗಿ ಅಡ್ವಾನ್ಸಾಗಿ ರೂಮ್ನ ಬುಕ್ ಮಾಡ್ಬೋದು. ಆನ್ಲೈನ್ ಬುಕ್ಕಿಂಗ್ ವೆಬ್ಸೈಟ್ ಯಾವುದು ಅಂತ ನೋಡೋದಾದರೆ www.srsmatha.org ವೆಬ್ಸೈಟಲ್ಲಿ ಡೈರೆಕ್ಟಾಗಿ ಹೋಗಿ ನಾವು ರೂಮ್ನ ಬುಕ್ ಮಾಡ್ಬೋದು. ಸೊ ಇದು ಪ್ರೈಸ್ ಬಂದು 250ಇಂದ ನಿಮಗೆ 1200ವರೆಗೂ ಇರುತ್ತೆ. ಇದಲ್ಲದೆ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ನಮಗೆ ರೂಮ್ಗಳು ಸಿಗುತ್ತೆ. ಇದು ಸ್ಟಾರ್ಟಿಂಗ್ ಬಂದು ನಿಮಗೆ 500ಇಂದ 2000 3000ವರೆಗೂ ಕೂಡ ರೂಮ್ಸ್ಗಳು ಸಿಗುತ್ತೆ. ಇನ್ನು ಊಟದ ವಿಚಾರಕ್ಕೆ ಬಂದರೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದ ಇರುತ್ತೆ. ಯಾರೂ ಕೂಡ ದಯವಿಟ್ಟು ಅನ್ನಪ್ರಸಾದನ ಮಿಸ್ ಮಾಡ್ಕೋಬೇಡಿ. ಅದಲ್ಲದೆ ದೇವಸ್ಥಾನ ಸುತ್ತಮುತ್ತ ಕೆಲವೊಂದು ಹೋಟೆಲ್ಗಳಿದೆ. ಇನ್ನು ಮಂತ್ರಾಲಯದಲ್ಲಿ ನಾವು ಮರೆಯದೇ ನೋಡಬೇಕಾದಂಥ ಪ್ಲೇಸಸ್ ಯಾವುದೆಲ್ಲ ಅಂತ ನೋಡೋಣ. ಮೊದಲನೇದಾಗಿ ದೇವಸ್ಥಾನದ ಹಿಂಬದಿಯಲ್ಲಿ ತುಂಗಭದ್ರಾ ನದಿ ದಡ ಇದೆ. ಈ ನದಿ ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಮತ್ತು ಬೃಂದಾವನ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ವಿಸಿಟ್ ಮಾಡೋಕ್ಕೆ ಮುಂಚೆ ಮಂಚಾಲಮ್ಮ ದೇವಸ್ಥಾನವನ್ನು ನಾವು ವಿಸಿಟ್ ಮಾಡಬೇಕು. ಯಾಕಂದರೆ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ನೆಲೆಸೋಕ್ಕೆ ಮುಂಚೆ ಮಂಚಾಲಮ್ಮನವರ ಅನುಮತಿ ತಗೊಂಡು ಇಲ್ಲಿ ನೆಲೆಸಿರ್ತಾರೆ. ಇದು ಪ್ರಮುಖವಾದ ಸ್ಥಳವಾಗಿದೆ. ಮಂಚಾಲಮ್ಮನ ದರ್ಶನ ಆದಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಬೃಂದಾವನಕ್ಕೆ ನಾವು ತೆರಳಬೇಕು. ದೇವಸ್ಥಾನದ ಒಳಗೆ ಗಂಡು ಮಕ್ಕಳಾದರೆ ಪಂಚೆಯನ್ನು ಧರಿಸಬೇಕು. ಹೆಣ್ಮಕ್ಳು ಸೀರೆಯನ್ನು ಉಟ್ಕೊಂಡು ದೇವ್ರ ದರ್ಶನ ಮಾಡೋದು ಇಲ್ಲಿ ಪದ್ಧತಿಯಾಗಿದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಯವರ ಜೀವ ಸಮಾಧಿ ಇದೆ. ಇದನ್ನೇ ಬೃಂದಾವನ ಅಂತ ಕರೆಯುತ್ತಾರೆ. ಸ್ವಾಮಿಯವರು 700 ವರ್ಷಗಳ ಕಾಲ ಈ ಪ್ರದೇಶದಲ್ಲಿ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೆಚ್ಚು ಭಕ್ತಾದಿಗಳು ಇಲ್ಲಿ ಪ್ರತಿದಿನ ದೇವರ ದರ್ಶನಕ್ಕೋಸ್ಕರ ಬರ್ತಾರೆ. ಸ್ವಾಮಿ ರಾಘವೇಂದ್ರ ದರ್ಶನ ಆದಮೇಲೆ ಅಲ್ಲೇ ಇರುವಂಥ ತೀರ್ಥ ಮತ್ತು ಅಕ್ಷತೆಗಳನ್ನ ತಗೊಳ್ಳೋದನ್ನು ಮರಿಬೇಡಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಾವೇ ನಿರ್ಮಿಸಿದಂಥ ಶ್ರೀ ವೆಂಕಟಸ್ವಾಮಿ ದೇವಸ್ಥಾನವೂ ಕೂಡ ಮಂತ್ರಾಲಯದಲ್ಲಿದೆ. ಹಾಗೆ ಅಲ್ಲೇ ಅಕ್ಕಪಕ್ಕದಲ್ಲಿ ಶಿವನ ದೇವಸ್ಥಾನ ಹಾಗೂ ಆಂಜನೇಯ ದೇವಸ್ಥಾನಗಳಿವೆ. ಇದೆಲ್ಲ ನೋಡಿ ಆದಮೇಲೆ ನಾವು ಇನ್ನೂ ನೋಡಬೇಕಾಗಿರುವಂಥ ಜಾಗಗಳು ಅಂದರೆ ಅಭಯ ಆಂಜನೇಯ ದೇವಸ್ಥಾನ, ಬಿಚ್ಚಾಲಿ, ಅಪ್ಪಣ್ಣಾಚಾರ್ಯರ ಮನೆ, ಪಂಚಮುಖಿ ಆಂಜನೇಯ ದೇವಸ್ಥಾನ, ಬೃಂದಾವನ. ಈ ಜಾಗಗಳಿಗೆಲ್ಲ ನಾವು ವಿಸಿಟ್ ಮಾಡಬೇಕು ಅಂದರೆ ಆಟೋದಲ್ಲಿ ಹೋಗ್ಬೋದು. ಆಟೋದಲ್ಲಿ ಒಬ್ಬರಿಗೆ 100ರಿಂದ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಮ್ಮ ಹತ್ರ ಓನ್ ವೆಹಿಕಲ್ ಇದೆ ಅಂದರೆ ಪ್ರಾಬ್ಲಮ್ ಇಲ್ಲ.
ಇಲ್ಲಿಗೆ ನಾವು ಮಂತ್ರಾಲಯದ ಎಲ್ಲ ಜಾಗಗಳನ್ನೂ ನೋಡ್ದಂಗೆ ಆಗುತ್ತೆ. ನಾವು ಆಲ್ಮೋಸ್ಟ್ ಒಂದು ದಿನದಲ್ಲಿ ನಾವು ಮಂತ್ರಾಲಯದ ದರ್ಶನನ ಮುಗಿಸ್ಬೋದು. ವಯಸ್ಸಾದವರು ಏನಾದರೂ ಇತ್ತು ಅಂದರೆ 1 ರಿಂದ 2 ದಿನ ಮಂತ್ರಾಲಯದ ದರ್ಶನದ ಪ್ಲ್ಯಾನ್ನ ನೀವು ಮಾಡ್ಬೋದು. ನನಗೆ ತಿಳಿದಿರುವಂಥ ಇಷ್ಟು ವಿಷಯನ ನಿಮಗೆ ಶೇರ್ ಮಾಡಿದ್ದೀನಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಉಪಯೋಗ ಆಗಂಗಿದ್ರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.